ನಾ ಕಟ್ಟಿಕೊಂಡ ಕನಸಿನ ಸೌಧ ನುಚ್ಚು ನೂರಾಗಿ ಹೋಯ್ತು. ಸಾರಿಕಾ, ನಿನ್ನ ಬೆಳಗು ಭಿನ್ನಾಣದ ಜೊತೆಗೆ ನಾನು ರಸಿಕನಾಗಿ ನಿನ್ನ ಸರಸವಾಡಬೇಕು ಅಂದ ನನ್ನ ಪ್ರೇಮದ ಹೃದಯಕ್ಕೆ ವಿಷದ ಚೂರಿಯಿಂದ ಚುಚ್ಚು ಬಿಟ್ಟಿಯಲ್ಲೇ. ಅದರ ಜೊತೆಗೆ ಸೇಡೆಂಬ ಬೆಂಕಿಯ ಕಿಡಿಯನ್ನ ನಿನ್ನ ಸೆರಗಿನಲ್ಲಿ ಕಟ್ಕೊಂಡು ಬಿಟ್ಟೆ ಸಾರಿಕಾ, ಕಟ್ಕೊಂಡು ಬಿಟ್ಟೆ. ಆ ಬೆಂಕಿಯ ಕಿಡಿ ನಿನ್ನ ಸುಂದರವಾದ ದೇಹವನ್ನ ಸುಟ್ಟು ಭಸ್ಮ ಮಾಡದೆ ಬಿಡಲ್ಲ. ಇದು ಸತ್ಯ, ಸತ್ಯ, ಸತ್ಯ. ರಾಘವ, ನಿನ್ನ ಸ್ನೇಹದ ಸಂಕೋಲೆಯನ್ನ ನನ್ನ ಮೋಸದಿಂದ ಕತ್ತರಿಸಿ ಬಿಸಾಡಿ ನಿನ್ನ ಬಂಗಾರದಂತ ಜೀವನವನ್ನ ಕಾರ್ಗತ್ತಲೆಯಲ್ಲಿ ನೂಕದೆ ಹೋದ್ರೆ ಐ ಆಮ್ ನಾಟ್ ನಟ ಸಾಮ್ರಾಟ್, ವಿರಾಟ್ನೇ ಅಲ್ಲ. ಜೀವ ತೆಗಿತದೆ ಮಾರಾಯ, ಜೀವ ತೆಗಿತದೆ. ಬಾ ಮಗ, ಬಾ 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 ಬಾ. ಏನ್ ಬಿಸಿಲು, ಏನ್ ಸೆಕೆ, ಅಬ್ಬಾ ಆಗಕ್ಕಿಲ್ಲ. ಅಲ್ಲ, ಈ ವಯಸ್ಸಾದ್ಮೇಲೆ ಯಾಕೆ ಇರ್ಬೇಕು ಅಂತೀವಿ. ಆ ದೇವ್ರ ಬ್ಯಾಗ್ ಕರ್ಕೊಂಡೋಗಕ್ ಆಗಕ್ಕಿಲ್ವೇ? ದುಡಿದೇ ಇದ್ರೆ ಮಂಗಲಕ್ಕ ಪಗಾರ ಕೊಡಕ್ಕಿಲ್ಲ. ನಮಗೂ ಕೂತ್ರೆ ಹೇಳಕ್ ಆಗಕ್ಕಿಲ್ಲ, ಎದ್ರೆ ಕೂರಕ್ ಆಗಕ್ಕಿಲ್ಲ. ಏನ್ ಮಾಡೋದು? ಕಲ್ಲವ ಮಲ್ಲವ ನಿಂಗವ ಎಲ್ಲವ ಎಲ್ಲದಿರಿ ಬರ್ರವ, ಬರ್ರಿ. ಒತ್ತಾಗದ ಬಿರ್ರ ಬರ್ರ, ಹೋಗವ. ನಮಸ್ಕಾರ ಜಾನಕಮ್ಮನವರಿಗೆ. ಏನು ದುಡ್ಡು ದುಡ್ಡು ಅಂತ ಎಲ್ಲ ಮಾತಾಡ್ತಾ ಇದ್ರಿ? ದುಡ್ಡು ಬೇಕಾ? ಎಷ್ಟು ಬೇಕು ಕೇಳಿ, ನಾನು ಕೊಡ್ತೀನಿ. ನೀನು ನಂಗೆ ದುಡ್ಡು ಕೊಟ್ಟಿಯಾ? ನಾ ದುಡ್ಡೇ ನಂತವ ಇರಕ್ಕಿಲ್ಲ. ಇನ್ನು ನೀನು ಕೊಡೋ ದುಡ್ಡು ತಗೊಂಡು ನಾನು ಏನು ಮಗ ಮಾಡಲಿ? ನನ್ಗೆ ಬೇಡಪ್ಪ ನಿನ್ನ ದುಡ್ಡು, ನಂಗೆ ಬೇಡ. ನಿಜ ಜಾನಕಮ್ಮ, ಕಷ್ಟಪಟ್ಟಿದ್ದು ಇಷ್ಟಪಟ್ಟಿದ್ದು ಯಾವುದು ಸಿಗಲ್ಲ ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ನಮ್ಮಪ್ಪ ನನಗೋಸ್ಕರ ಬೇಕಾದಷ್ಟು ಹಣ ಗಳಿಸಿಟ್ಟಿದ್ದಾನೆ. ನಿಮಗೂ ಸ್ವಲ್ಪ ಕೊಟ್ಟು ಹೋಗೋಣ ಅಂತ ಬಂದೆ. ಅಲ್ಲ ಮಗ, ನಂಗೆ ದುಡ್ಡು ಕೊಡಕ್ಕೆ ನೀನು ಯಾರು ಅಂತ? ಯಾರೇ ಇರಲಿ ಜಾನಕಮ್ಮ, ಇದನ್ನಲ್ಲ ನಿಮ್ಮ ಮುದ್ದಿನ ಮಗ ರಾಘವ. ನನ್ನ ಮಗ ರಾಘವನ ಸ್ನೇಹಿತನೇ ನೀನು? ಅವನ ಆತ್ಮೀಯ ಸ್ನೇಹಿತ. ನನ್ನ ನೋಡಿ ಭೇಟಿಯಾಗಿ ದುಡ್ಡು ಕೊಟ್ಬಿಡ್ಬಾ ಅಂತ ಕಳ್ಸಿದ್ನಿ. ನಮ್ಮ ಹತ್ರ ಹಣ ಕೊಡು, ಹಾಗೆ ಒಂದು ಮುಖ್ಯವಾದ ವಿಷಯನ ಹೇಳ್ಬಾ ಅಂತಾನು ಕಳ್ಸಿದ್ದಾನೆ. ನೋಡಪ್ಪ, ಬಿಸಿಲು ಬೇರೆ ನೆತ್ತಿ ಮ್ಯಾಗ ಹೊಡಿತಾ ಐತೆ. ಅದೇನು ಸರ್ ಅಂತ ಬೇಗ ಹೇಳ್ಬಿಡು.
ನನಗೆ ಹೊಟ್ಟೆ ಬೇರೆ ಹಸಿತಾ ಐತೆ, ನನ್ನ ಮನೆಗೆ ಹೋಗ್ಬೇಕು. ಜಾನಕಮ್ಮ ಅವಸರ ಮಾಡಬೇಡಿ, ಸ್ವಲ್ಪ ನಿಧಾನವೇ ನೋಡಿ. ಹಸಿದ ಹೊಟ್ಟೆ ತುಂಬುವ ಹಾಗೆ ಒಂದು ಮಾತು ಹೇಳ್ತೀನಿ ಕೇಳಿ. ಅದೇನಂತ ಹೇಳ್ ಮಗ. ನಿನಗೆ ನಿನ್ನ ಮಗ ಬೇಕು, ಎಲ್ಲ ಮಗನ ಹೆಣ ಬೇಕು. ಯಾರ್ ತವ ಮಾತಾಡ್ತಾ ಇದೀಯಾ? ಯಾರ್ ತವ ಮಾತಾಡ್ತಾ ಇದೀಯಾ? ನನ್ ತವನೇ ಬಂದು ಮಗ ಬೇಕಾ, ಮಗನ್ ಹೇಳ ಬೇಕಾ ಅಂತ ಕೇಳ್ತಾ ಇದೆಯಲ್ಲ. ಧೈರ್ಯ ಅಂತೀನಿ. ಬಡವರು ಗೋಣ್ ಮುರಿದ್ರು ಶ್ರೀಮಂತರ ಮನೆ ಎಂಜಿಲ್ ತಿನ್ನೋ ನಾಯಿ ನೀನು ನನ್ ಮಗನ ಬಗ್ಗೆ ಮಾತಾಡ್ತೀಯಾ? ಮುದ್ಕೆ, ನಿನ್ನ ಮಗ ಏನ್ ತಪ್ಪು ಮಾಡಿದಾನ ಅಂತ ಕೇಳ್ತಾ ಇದೆಯಲ್ಲ. ಯಾರು ಕ್ಷಮಿಸೋದಕ್ಕೆ ಆಗದಿರುವಂತ ದೊಡ್ಡ ತಪ್ಪು ಮಾಡಿದಾನೆ ನಿನ್ನ ಮಗ. ಏನಪ್ಪ ದೊಡ್ಡ ತಪ್ಪು ಮಾಡಿರೋದು ನನ್ನ ಮಗ? ಮುದ್ಕೆ, ಕರೆಕ್ಟ್ ಆಗಿ ಕೇಳಿಸ್ಕೊ ಹೇಳ್ತೀನಿ. ಅದೇನಕ್ಕ ಬಗಳು? ನಾನು ಪ್ರೀತಿ ಮಾಡಿ ಮದುವೆ ಆಗ್ಬೇಕಾಗಿರೋ ನನ್ನ ಪ್ರೀತಿಯ ಸಾರಿಕಳನ್ನ ನಿನ್ನ ಮಗ ಮೋಹದ ಮಾತುಗಳಿಂದ ಮನವೊಲಿಸಿ ಅವಳನ್ನ ಪ್ರೀತಿಸಿ ಈಗ ಊರೂರು ಕೇರಿ ಅಂತ ತಿರುಗ್ತಾ ಇದ್ದಾನೆ ನಿನ್ನ ಮಗ. ನನ್ನ ಮಗ ಪಿರುತಿ ಮಾಡೋನ? ನಿನ್ನ ಮಗನೇ. ನೋಡು ಮುದ್ಕಿ, ನಿನಗೊಂದು ಕಿವಿ ಮಾತು ಹೇಳ್ತಾ ಇದ್ದೀನಿ. ನಿನ್ನ ಮುದ್ದಿನ ಮಗ ಸಾರಿಕಳ ಸಹವಾಸವನ್ನ ಬಿಡದೆ ಹೋದ್ರೆ ಎಲ್ಲ ಮಾಡ್ತೀಯ? ಏನ್ ಮಾಡ್ತೀಯ ಅಂತ? ಏನು ಮಾಡ್ತೀನ? ಈ ವಿರಾಟ್ನ ಮಾತು ಸೌಮ್ಯವಾಗಿ ಇರತ್ತೆ, ಆದ್ರೆ ಮಾಡೋ ಕೆಲಸ ಭಯಂಕರವಾಗಿರುತ್ತೆ. ನಿನ್ನ ಮಗನ ತಲೆ ಕಡ್ದು ಹಬ್ಬ ಮಾರಿ ಹಬ್ಬ ಮಾಡ್ಬಿಡ್ತೀನಿ. ಹುಷಾರ್. ನೀನು ನನ್ನ ಮಗನ ತಲೆ ಕಡಿತೀಯ? ಅಯ್ಯೋ ಹುಚ್ಚಪ್ಪ, ನನ್ನ ಮಗ ಅಂದ್ರೆ ಯಾರು ಅಂತ ತಿಳ್ಕೊಂಡಿದ್ಯಲ್ಲ. ನನ್ನ ಮಗ ಬಡವರ ಬಂಧು, ಕಲಾವಿದರಿಗೆ ಒಡೆಯ. ನನ್ನ ಮಗ ಮಗಕ್ಕೆ ಬಣ್ಣ ಬಳ್ಕೊಂಡು ರಂಗದ ಮ್ಯಾಗ ಬಂದ್ರೆ ನಾಕು ಅಭಿಮಾನಿ ಪ್ರೇಕ್ಷಕರು ಹೊಡೆಯೋ ಒಂದೊಂದು ಚಪ್ಪಾಳೆ. ನಮ್ಮ ದೇಶದ ಗಡಿ ಕಾಯ್ತಾರಲ್ಲ ಯೋಧರು, ಎದುರಾಳಿ ಗುಂಡಿಗೆಗೆ ಗುಂಡಿಟ್ಟು ಹೊಡೆದಂಗಾಯ್ತದೆ. ಆ ಚಪ್ಪಾಳೆ ಸದ್ದೇನಾದ್ರೂ ನಿನ್ನ ಕಿವಿಗೆ ಬಿತ್ತು ಅಂದ್ರೆ ನಿನ್ನ ನರಮಂಡಲನೆ ಹೋಯ್ತದೆ. ಘಾಟಿ ಮುದುಕಿ, ನಿನ್ನ ಮಗನೇ ಒಂದು ಹೆಜ್ಜೆ ಮುಂದಿದ್ದಾನೆ ಅಂದ್ರೆ ಶಬಾಷ್, ನೀನ್ ಅವನಿಗಿಂತ ಒಂದು ಹೆಜ್ಜೆ ಮುಂದೆ ಇದೆಯಾ. ಏ ಮುದುಕಿ, ಕೊನೆಯದಾಗ ಒಂದು ಮಾತು ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೋ. ನಿನ್ನ ಮಗ ನನ್ನ ಸಾರಿಕಳ ಸಹವಾಸ ಬಿಡದೆ ಹೋದ್ರೆ, ಬಿಡಲಿಲ್ಲ ಅಂದ್ಕೋ, ಅವನ ದೇಹನ ಇಂಚಿಂಚು ಕತ್ತರಿಸಿ ರಣ ಹತ್ತುಗಳಿಗೆ ಔತಣ ಹಾಕ್ಬಿಡ್ತೀನಿ. ಇದು ಕೇವಲ ನನ್ನ ಮಾತಲ್ಲ, ಈ ವಿರೋಧನ ತೀರ್ಮಾನದ ಪ್ರತಿಜ್ಞೆ. ನೆನಪಿಟ್ಕೋ ಮುದ್ಕೆ. ಈ
ವಿರಾಟ್ ಒಲಿದವರಿಗೆ ಭಾರ್ಗವ ರಾಮ, ತಿರುಗಿ ಬಿದ್ರೆ ದಶಮುಖ ರಾವಣ. ಸರಿಕಾ, ಇದೇ ನಮ್ಮ ಬಡ ಗುಡಿಸಲು. ಆದರೆ ಇಲ್ಲಿ ನಾನು ನಮ್ಮವ್ವ ಇಬ್ಬರೇ ಇರೋದು. ನಮ್ಮವ್ವ ಮಾತಿನಲ್ಲಿ ಸ್ವಲ್ಪ ಹೊರಟು, ಆದರೆ ಹೃದಯ ಮಾತ್ರ ನಿರ್ಮಲವಾದದ್ದು. ನಾನು ಒಂದೇ ಸಾರಿ ಒಂದು ಹೆಣ್ಣನ್ನು ಕರ್ಕೊಂಡು ಬಂದಿನಿ ಅಂದ್ರೆ ಅದು ಕೋಪನೇ ಬಂದು ಬಿಡ್ಬೋದು. ನಾನು ಹೇಗಾದರೂ ಮಾತಾಡಿ ಅವಳನ್ನು ಸಮಜಾಯಿಸಿ ನಿನ್ನನ್ನು ಆಮೇಲೆ ಕರಿತೀನಿ, ಆಯ್ತಾ? ನೀನು ಅಲ್ಲೇ ನಿಂತೀನಿ, ಆಯ್ತಾ? ಅಲ್ಲ ಸರಿ. ಯವ್ವೋ ಅವ್ವ, ಯವ್ವೋ, ಬಾ 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 ಬಾ. ಯವ್ವಾ, ಯಾಕಂಗ್ ದುರ್ಗುಟ್ಕೊಂಡು ನೋಡಕತ್ತಿ? ನಮ್ಮ ಮನೆ ಮರ್ಯಾದೆ ಎಲ್ಲ ಹಾಳು ಮಾಡಿಬಿಟ್ಟಲ್ಲೋ ಪಾಪಿ, ಹಾಳು ಮಾಡಿಬಿಟ್ಟೆ. ಯವ್ವಾ, ನಿನ್ನ ತೋರು ನನ್ನ ಹೊಟ್ಟೆಲಿ ಹುಟ್ಟಬಾರ್ದಾಗಿತ್ತು ಕಣ್ಣ, ಹುಟ್ಟಬಾರ್ದಾಗಿತ್ತು. ಯಾಕವ್ವ ಇಂತ ಮಾತಾಡಕತ್ತಿದ್ದಿ? ಏನಾಯ್ತು ಅಂತ ಈ ರೀತಿ ಮಾತಾಡ್ತಿದ್ದಿ? ನಾನು ಏನ್ ತಪ್ಪು ಮಾಡಿದ್ದೀನವ್ವ? ನಾನು ಏನ್ ತಪ್ಪು ಮಾಡಿದ್ದೀನಿ? ಏನು ತಪ್ಪು ಮಾಡಿದೀಯಾ ಅಂತ ನನ್ನೇ ಕೇಳ್ತಾ ಇದೀಯಾ? ನೀನು ತಪ್ಪು ಮಾಡದೆ ಹೋಗಿದ್ರೆ ಬೀದಿಲೋಗೋ ನಾಯಿಗಳೆಲ್ಲ ನನಗ್ ಬೈತಾ ಇರ್ಲಿಲ್ಲಪ್ಪ, ಬೈತಾ ಇರ್ಲಿಲ್ಲ. ಅದ್ಯಾವನು ನಿನ್ನ ಸ್ನೇಹಿತ ಅಂತಲ್ಲ ವಿರಾಟ್, ಅವನು ನಿನ್ನ ಸುಮ್ನೆ ಬಿಡಕ್ಕಿಲ್ಲಂತೆ ಮಗ, ಸುಮ್ನೆ ಬಿಡಕ್ಕಿಲ್ಲಂತೆ. ನನಗೆ ಏನಾದ್ರೂ ಚಿಂತೆ ಇಲ್ಲ ಮಗ, ನಿನಗೆ ಏನಾದ್ರೂ ಆಗೋದ್ರೆ ಜೀವ ತಡ್ಕೊಳಕ್ಕಿಲ್ಲ ಮಗ. ಕಣ್ಣೀರ್ ಹಾಕ್ಬೇಡ. ನಿನಗೆ ಅವತ್ತು ಹೇಳಿಲ್ಲ ಎಷ್ಟೇ ಕಷ್ಟ ಆದ್ರೂ ಕಣ್ಣೀರ್ ಹಾಕ್ಬಾರ್ದು ಅಂತ? ಡಾಕ್ಟರ್ ನಿನಗೆ ಹೇಳಿದಾರೆ ಗೊತ್ತಾ? ಹೃದಯಹೀನತೆ ಇದೆ ಅಂತ ಹೇಳಿದ್ದಾರೆ. ಅಂತದ್ರಲ್ಲಿ ನೀನ್ ಯಾಕವ್ವ ಚಿಂತೆ ಮಾಡ್ಕೊಳ್ತೀಯ? ಆ ವಿರಾಟ್ ತಾನೆ, ಅವನು ಹೇಳ್ತಾನೆ ಇರ್ತಾನೆ, ಬಿಡು. ಅದನ್ನ ಮನಸ್ಸಿಗೆ ಹಚ್ಕೊಳ್ಬೇಡ ನೀನು. ಮಗ, ಏನವ್ವ? ಅವನ್ ಬ್ಯಾರೆ ಏನಾದ್ರೂ ಹೇಳಿದ್ರೆ ಬಿಟ್ಬಿಡ್ತಾ ಇದ್ದೆ. ಆದ್ರೆ ಏನಂದವ? ಇದು ಹುಡುಗಿ ಇಸೆಯಪ್ಪ, ಹುಡುಗಿ ಇಸೆಯ. ಇದು ನಂಗೆ ಬಿಡಕ್ ಆಗಕ್ಕಿಲ್ಲ ಮಗ, ಬಿಡಕ್ ಆಗಕ್ಕಿಲ್ಲ. ಒಂದು ಹೆಣ್ಣಿಂದ ಉದ್ಧಾರ ಆದವರು ಅವರೇ, ಹಾಳಾದವರು ಅವರೇ. ಅದಕ್ಕೆ ಭಯ ಆಯ್ತದೆ ಮಗ, ನಂಗೆ ಭಯ ಆಯ್ತದೆ. ಯವ್ವ, ನೀನ್ ಯಾಕೆ ಭಯ ಪಡ್ತೀಯ? ಆ ವಿರಾಟ್ ಬೇರೆ ಯಾರು ಅಲ್ಲ, ನಮ್ಮ ಜೊತೆನೆ ಇರ್ತಾನೆ. ಮುಂದೆ ಜುಮ್ನುನಲ್ಲಿ ನಾಟಕ ಇದೆಯಲ್ಲ, ಆ ನಾಟಕದಲ್ಲಿ ನಮ್ಮ ಜೊತೆ ಖಳನಾಯಕನ ಪಾತ್ರ ಮಾಡೋ ಅವನೇ. ಸುಮ್ನೆ ಅವನು ಬೊಗಳೆ ಬಿಡ್ತಾನೆ ಅಂತ ನೀನ್ ಅದನ್ನೇ ನಂಬ್ಕೊಂಡು ಬಂದು ಇಲ್ಲಿ ರಾದ್ಧಾಂತ ಮಾಡ್ತಾ ಇದೀಯ ಮಗ. ಏನವ್ವ? ಈ ಅವ್ವ ಏನ್ ಹೇಳಿದ್ರು ನೀನ್ ಕೇಳ್ತೀಯಲ್ಲ ಮಗ. ನನ್ನ ಮಾತು ಅಂದ್ರೆ ನಿಂಗಟ್ಟು ಪಿರುತ್ತೀಯಲ್ಲ,
ನನ್ ಮಾತು ನಡೆಸ್ಕೊಡ್ತೀಯ ಮಗ? ಮಗ, ಈ ಪಿರುತಿ ಕಿರುತಿ ಇವೆಲ್ಲ ನಮ್ಮಂತವ್ರಿಗಲ್ಲ ಮಗ, ನಮ್ಮಂತವ್ರಿಗಲ್ಲ. ನೀನು ಈ ಪಿರುತಿ ಗಿರುತಿ ಎಲ್ಲ ಬಿಟ್ಬಿಡು ಮಗ, ಬಿಟ್ಬಿಡು. ಅವ್ವ, ನೀನು ಏನು ಬೇಕಾದ್ರೂ ಹೇಳವ್ವ, ಏನು ಬೇಕಾದ್ರೂ ಹೇಳು, ನಾನು ನಡೆಸ್ಕೊಡ್ತೀನಿ. ಆದ್ರೆ ಹೃದಯ ತುಂಬಿ ಪ್ರೀತಿಸಿದ ಪ್ರಿಯತಮಿಯನ್ನ ಮರೆತು ಬಿಡು ಅಂತ ಅವಳನ್ನ ನಿಲ್ಲಿಟ್ಕೊಂಡಿದ್ದೀನಿ, ಬಾಳು ಕೊಡ್ತೀನಿ ಅಂತ ಪ್ರಮಾಣ ಬೇರೆ ಮಾಡಿದ್ದೀನಿ. ದಯವಿಟ್ಟು ಅವಳನ್ನ ನನ್ನ ಜೊತೆ ನಿಮ್ ಕೈ ಮುಗಿದು ಕಾಲಿಗೆ ಬಿದ್ದು ಕೇಳ್ಕೊತೀನಿ, ಇದ್ರಲ್ಲಿ ರಾಘವದೇನು ತಪ್ಪಿಲ್ಲ. ನಾನೇ ಅವ್ರನ್ನ ಮನಸಾರೆ ಇಷ್ಟಪಟ್ಟಿದ್ದು. ಅವರಿಲ್ಲ ಅಂದ್ರೆ ಬದುಕು ಶಕ್ತಿ ನನಗಿಲ್ಲ ಅಮ್ಮ. ನಿಮ್ಮ ಮಗಂದೇನು ತಪ್ಪಿಲ್ಲಮ್ಮ. ದಯವಿಟ್ಟು ನಮ್ಮನ್ನ ದೂರ ಮಾಡಬೇಡಿ ಅಮ್ಮ. ನಿಮ್ ಕಾಲಿಗೆ ಬಿದ್ದು ಕೇಳ್ಕೊತೀನಿ. ದೂರ ಮಾಡಬೇಡಿ ಅಮ್ಮ. ಅವ್ರನ್ನ ಬಿಟ್ಟು ಬದುಕು ಶಕ್ತಿ ಇಲ್ಲ ಅಮ್ಮ. ಅವ್ವ, ನನ್ನ ಮಗನಿಗೆ ನಾಟಕ ಕಲೆ ಇದು ಬಿಟ್ರೆ ಬೇರೆ ಪ್ರಪಂಚನೇ ಗೊತ್ತಿಲ್ಲ. ಅವನ ಪ್ರಪಂಚ ಅವ್ರ ಅವ್ವ ಬಿಟ್ರೆ ಆ ನಾಟಕ ಎರಡೇ ನನ್ನ ಮಗನಿಗೆ ಗೊತ್ತಿರೋದು. ನನ್ನ ಮಗನ್ನ ನಿನ್ ಮಡ್ಲಿಗೆ ಆಗ್ತಾ ಇದ್ದೀನಿ. ನನ್ನ ಮಗನನ್ನ ಕಾಯೋ ಪಾರ ಮಗ. ಮೊದಲ್ಕಿಂತ ಮನೆಗೆ ಬಂದಿದೀಯಾ? ಬಾ, ಹೊಸಿ ಚಹಾ ಮಾಡ್ಕೊಡ್ತೀನಿ, ಕುಡಿಯುವಂತೆ. ಏನ್ ಮಕ ನೋಡ್ತಾ ಇದೀಯ ಮಂಗದೆ? ಕರ್ಕಂಬ ಒಳಿಕೆ. ಸಾರಿಕಾ, ನಿನಗೆ ಅವತ್ತೇ ಹೇಳಿಲ್ವಾ, ನನ್ನ ಹೆತ್ತವಳ ಮನಸ್ಸು ಹಾಲಿನಷ್ಟೇ ಮೃದು ಕಣೆ. ನಮ್ಮವ್ವ ನಮಗೆ ಒಪ್ಪಿಗೆ ಕೊಟ್ಲಲ್ಲ, ಅಷ್ಟೇ ಸಾಕು. ಬಾ, ಅವಳು ಚಿಂತೆ ಮಾಡ್ತಾ ಕೂತಿರ್ತಾಳೆ. ಬಾ, ನಾವಿಬ್ರು ಸೇರಿ ಅವಳಿಗೆ ನಮ್ಮ ಕೈಯಾರ ಊಟ ಮಾಡಿಸೋಣ. ಬಾ.